ರಾವಣ್ಣು ಪಾಪಿ ಚಿರಾಯು ಅಂತ ಇದಕ್ಕೆ ಹೇಳೋದು ಅನ್ಸತ್ತೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಕಸ್ಮಾತ್ತಾಗಿ ಆಕ್ಸಿಡೆಂಟ್ ಆಗಿ ಎಂತೆಂತ ಒಳ್ಳೆಯವರೆಲ್ಲ ಸತ್ತು ಹೋಗ್ತಾರೆ. ಇವನಿಗೆ ಸಾವು ಬರಲ್ವೇ? ಹಲೋ ಸರ್. ಯಾರ್ಯಾರಿಗೋ ಸಾವು ಬರುತ್ತೆ, ಈ ನನ್ನ ಮಗನಿಗೆ ಸಾವು ಬರ್ತಿಲ್ಲ ಅಂತ ಅನ್ಕೋತಿದ್ಯಾ? ಇಲ್ಲ ಸರ್, ಖಂಡಿತ ಇಲ್ಲ. ಖಂಡಿತ ಇಲ್ಲ ಸರ್ ಅನ್ನೋದ್ರಲ್ಲೇ ನೀನ್ ಖಂಡಿತವಾಗ್ಲೂ ಅನ್ಕೊಂಡಿದ್ಯಾ ಅಂತ ಗೊತ್ತಾಗ್ತಾ ಇದೆ. ಇರ್ಲಿ ಬಿಡು, ಯಾರೇ ಶಾಪ ಹಾಕಿದ್ರು ನನಗೇನು ಮಾಡಕ್ಕಾಗಲ್ಲ. ವಿಷಯ ಇಷ್ಟೇ, ಪಾಸ್ವರ್ಡ್ನ ನಾನು ತಗೊಂಡಿದ್ದೀನಿ, ನೋಟ್ ಮಾಡ್ಕೋ. ಹೇಳಿ ಸರ್, ಮೊಬೈಲಲ್ಲೇ ಫೀಡ್ ಮಾಡ್ಕೋತೀನಿ. ಒಂದು ನಿಮಿಷ. ಝೀರೋ ಹ್ಯಾಶ್ ಸೆಮಿಕೋಲನ್ ಅಂಡರ್ಸ್ಕೋರ್ 72 ಕಾಮಾ ಕ್ವೆಶ್ಚನ್ ಮಾರ್ಕ್ ಪ್ಲಸ್ ಮೈನಸ್ ಪರ್ಸೆಂಟೇಜ್. ಪಾಸ್ವರ್ಡು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆಯಲ್ಲ? ಎಲ್ಲಿ ಇನ್ನೊಂದ್ಸಲಿ ರಿಪೀಟ್ ಮಾಡು. ಆಯ್ತು ಸರ್. 0 ಹ್ಯಾಶ್ ಸೆಮಿಕೋಲನ್ ಅಂಡರ್ಸ್ಕೋರ್ 72 ಕಾಮಾ ಕ್ವೆಶ್ಚನ್ ಮಾರ್ಕ್ ಪ್ಲಸ್ ಮೈನಸ್ ಪರ್ಸೆಂಟೇಜ್. ಇವತ್ತೇ ನನಗೆ ಆ ಫೈಲ್ನೆಲ್ಲ ಹಾರ್ಡ್ ಡಿಸ್ಕ್ಗೆ ಹಾಕ್ಕೊಂಡು ಆಫೀಸಲ್ಲಿ ಇನ್ಚಾರ್ಜ್ ಇದಾನಲ್ಲ ರಾಘವೇಂದ್ರ, ಅವನ ಕೈಗೆ ತಲುಪಿಸ್ಬೇಕು. ಡಿಲೇ ಮಾಡಬೇಡ. ಆಯ್ತು ಸರ್, ಮಾಡ್ತೀನಿ. ಅಲ್ಲ, ಇಲ್ಲೆಲ್ಲೂ ಆ ಡ್ರೈವರ್ ಕೂಡ ಇಲ್ಲ ಅಂದಮೇಲೆ ನಾನು ಅಂದ್ಕೊಂಡಿದ್ದು ರಾವಣ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ? ಹೇಗೋ ಮಾಡಿ ಶಿವಗಾಮಿ ಮೇಡಮ್ ಪಾಸ್ವರ್ಡ್ ತಗೊಂಡ್ಬಿಟ್ಟಿದ್ದಾನಲ್ಲ, ಇವತ್ತೇ ಬೇಕು ಅಂತ ಬೇರೆ ಹೇಳ್ತಾ ಇದ್ದಾನೆ. ಈ ಫೈಲ್ ಏನಾದ್ರೂ ನಾನು ತೆಗೆದುಕೊಟ್ಬಿಟ್ರೆ ಈ ಶಾಂಭವಿ ಇಂಡಸ್ಟ್ರೀಸೇ ಸರ್ವನಾಶ ಆಗೋಗುತ್ತೆ. ಅವರು 3 ತಲೆಮಾರುಗಳಿಂದ ರಕ್ತ ಸುರಿಸಿ ಶಿವಗಾಮಿ ಮನೆಯವ್ರು ಕಟ್ಟಿರೋ ಈ ಕೋಟೆ ನೆಲಸಮ ಆಗೋಗುತ್ತೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕುಟುಂಬಗಳು ಬೀದಿಗೆ ಬಂದ್ಬಿಡುತ್ತೆ. ಶಾಂಭವಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡೋರ್ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ಅವ್ರುಗಳು ಓದು ಅರ್ಧಕ್ಕೆ ನಿಂತೋಗುತ್ತೆ. ಎಲ್ರ ಕುಟುಂಬಗಳು ಬೀದಿಗೆ ಬೀಳ್ತವೆ. ಇಷ್ಟ ಜನರುಗಳ ಜೀವನ ಹಾಳು ಮಾಡಿ ನನ್ನ ಮನೆಯವ್ರ ಜೀವಗಳನ್ನ ಉಳಿಸ್ಕೋಬೇಕಾ ನಾನು? ಅದೇನಾದ್ರೂ ಆಗ್ಲಿ, ಇವತ್ತೇ ಕಮಲಮ್ಮ, ರೂಪ, ಭೈರವಿನ ಕರೆದು
ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ದೇವ್ರಿದಾನೆ. ಆ ದೇವ್ರಿಗೆ ಮನಸ್ಸಾಕ್ಷಿ ಅನ್ನೋದೇ ಇದ್ರೆ ಈ ರಾಕ್ಷಸರನ್ನ ಸಂಹಾರ ಮಾಡಿ ನಮ್ ಸಂಸಾರನ ಈ ಸಂಸಾರನ ಉಳಿಸ್ಲಿ. ಇಲ್ಲ, ನನ್ನ ಹಣೆ ಬರ್ದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋಗ್ಲಿ. ಆದ್ರೆ ನನ್ನ ಒಂದು ಸಂಸಾರಕ್ಕೋಸ್ಕರ ಇಷ್ಟು ಸಂಸಾರಿಗಳು ಬೀದಿಗೆ ಬೀಳೋದಕ್ಕೆ ನಾನಂತೂ ಬಿಡಲ್ಲ. ಸಾಕು 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 ಸಾಕಾ? ಸಾಕು. ಇನ್ನೊಂದು ಸಾಕಾ? ಸಾಕು ಸಾಕು. ಕಮಲಮ್ಮಜ್ಜಿ, ರೂಪಾ ಆಂಟಿ, ನೀವು ಕುತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಅಮ್ಮವ್ರು ಇನ್ನೂ ಊಟಕ್ಕೆ ಬಂದಿಲ್ಲ. ಅವ್ರು ಬರ್ಲಿ, ಅವ್ರು ಊಟ ಮಾಡಿದ್ಮೇಲೆ ನಾವು ಮಾಡ್ತೀವಿ. ಸರಿ. ಅಜ್ಜಿ, ದೊಡ್ಡವರು ಮನೆ ಯಜಮಾನ್ರು ಊಟ ಮಾಡಿದ್ಮೇಲೆನೆ ಹೆಂಗಸರು ಊಟ ಮಾಡ್ಬೇಕು ಅಂತ ಹೇಳಿದ್ದು ಗಂಡನಿಗೆ. ನೀವ್ ಯಜಮಾನ್ರು ಅಂದ ತಕ್ಷಣ ಕೆಲ್ಸ ಕೊಟ್ಟಿರೋ ಯಜಮಾನ್ರು ಅಂತ ಅನ್ಕೊಂಡ್ರಾ? ಸಖತ್ತಾಗಿ ಮಾತಾಡ್ತಾಳೆ. ಎಲ್ಲಿಂದ ಎಲ್ಲಿಗೆ ಲಿಂಕ್ ಕೊಡ್ತಾ ಇದ್ದಾಳೆ ನೋಡ್ ಕಮಲಮ್ಮ. ಯಜಮಾನ್ರ ಅಂತ ಅಂದ್ರೆ ಗಂಡ ಅಂತೆ, ಮನೆ ಓನರ್ ಅಲ್ವಂತೆ. ಅಮ್ಮವ್ರು ಬಂದ್ರು. ಬನ್ನಿ ಕೂತ್ಕೊಳ್ಳಿ, ಊಟ ಮಾಡಿ. ಅಮ್ಮವ್ರ ಅನ್ನ ಬಿಡಿಸ್ಲಾ?